ಅಗಸೆ ಬೀಜದ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಬೇಕಂದ್ರೆ ನಾವದನ್ನ ಎಷ್ಟು ಪ್ರಮಾಣದಲ್ಲಿ ಮತ್ತು ಹೇಗೆ ಸೇವಿಸಬೇಕು ಅಂತ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಅಗಸೆ ಗಿಡವನ್ನು ಲಿನಮ್ ಯುಸಿಟ್ಯಾಟಿಸಿಮಮ್ ಅಂತ ಕರೀತಾರೆ. ನಿಮಗೆ ಗೊತ್ತಾ, ಸಾಮಾನ್ಯವಾಗಿ ಇದರಲ್ಲಿರುವ ಫೈಬರ್ ಅನ್ನು ಲಿನೆನ್ ಫ್ಯಾಬ್ರಿಕ್ಸ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇನ್ನು ಅಗಸೆ ಬೀಜಗಳನ್ನ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ, ವೇಟ್ ಮ್ಯಾನೇಜ್ಮೆಂಟ್ ಸೂಪರ್ ಫುಡ್ಗಳಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಆಹಾರವಾಗಿ ಚಟ್ನಿ ರೂಪದಲ್ಲಿ ಬಳಸಲಾಗುತ್ತಿದೆ. ಅಗಸೆ ಬೀಜವನ್ನು ನಾವು ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಕ್ರಮದಲ್ಲಿ ಸೇವಿಸಿದ್ರೇನೆ ಇದರ ಸಂಪೂರ್ಣ ಹೆಲ್ತ್ ಬೆನಿಫಿಟ್ಸ್ ನಾವು ಪಡೆದುಕೊಳ್ಳಬಹುದು. 1 ಚಮಚ ಅಂದ್ರೆ 7 ಗ್ರಾಂನಷ್ಟು ಅಗಸೆ ಬೀಜದಲ್ಲಿ 37 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಮತ್ತು 2 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್, 1.3 ಗ್ರಾಂನಷ್ಟು ಪ್ರೋಟೀನು, ಆಮೇಲೆ 1.9 ಗ್ರಾಂನಷ್ಟು ಫೈಬರ್ ಅಂದ್ರೆ ನಾರಿನಾಂಶ. ಇದರಲ್ಲಿ 60% 80% ಸೊಲ್ಯುಬಲ್ ಫೈಬರ್ ಅಂದ್ರೆ ಕರಗುವ ನಾರು ಇರುತ್ತೆ. ಆಮೇಲೆ 20% 40% ಇನ್ಸೊಲ್ಯುಬಲ್ ಫೈಬರ್ ಅಂದ್ರೆ ಕರಗದೇ ಇರುವ ನಾರು ಇರುತ್ತೆ. ಆಮೇಲೆ 3 ಗ್ರಾಂನಷ್ಟು ಕೊಬ್ಬು, ವಿಟಮಿನ್ B6, ಆಮೇಲೆ 1600 ಮಿಲಿಗ್ರಾಂನಷ್ಟು ಒಮೆಗಾ 3 ಕೊಬ್ಬಿನಾಮ್ಲ, ಫೋಲೇಟ್ ಆಗಿರಬಹುದು. ಇನ್ನು 8% ನಮಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ B1 ಮತ್ತು ಕ್ಯಾಲ್ಸಿಯಂ ಆಗಿರ್ಬೋದು, ಕಬ್ಬಿಣ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ. ಅಗಸೆ ಬೀಜದಲ್ಲಿ ಈ ಸೊಲ್ಯುಬಲ್ ಮತ್ತು ಇನ್ಸೊಲ್ಯುಬಲ್ ಫೈಬರ್ಗಳೇನಿದಾವಲ್ಲ, ಇವು ನಮ್ಮ ಕರುಳನ್ನು ಕ್ಲೀನ್ ಮಾಡಿ ನಮ್ಮ ಗಟ್ ಹೆಲ್ತ್ ಸುಧಾರಿಸುತ್ತವೆ. ನಮ್ಮಲ್ಲಿ 80% ರೋಗಗಳು ನಮ್ಮ ಕರುಳಿನಲ್ಲಿ ಸಮಸ್ಯೆ ಇದ್ರೆ ಬರುತ್ತವೆ. ಅದಕ್ಕೆ ನಾವು ಆರೋಗ್ಯದಿಂದಿರಬೇಕಾದ್ರೆ ನಮ್ಮ 2ನೇ ಮಿದುಳು ಅಂತ ಕರೆಸಿಕೊಳ್ಳುವ ನಮ್ಮ ಗಟ್ ಚೆನ್ನಾಗಿ ಇರಬೇಕು. ನಮ್ಮ ಗಟ್ಟು ಅಥವಾ ನಮ್ಮ ಕರುಳು ಚೆನ್ನಾಗಿರಲು ಅಗಸೆ ಬೀಜ ಸಹಕರಿಸುತ್ತದೆ. ಇದರಲ್ಲಿರ್ತಕ್ಕಂಥ ಫೈಬರು ಲಕ್ಸೇಟಿವ್ ಆಗಿ ಕೆಲಸ ಮಾಡುತ್ತದೆ. ಮಲಬದ್ಧತೆ, ಆಮ್ಲೀಯತೆ, ಹೊಟ್ಟೆ ನೋವು ಇವುಗಳ ನಿವಾರಣೆಗೆ ಸಹಾಯ ಮಾಡುತ್ತದೆ. ಅಗಸೆ ಬೀಜ ಉಷ್ಣ ಗುಣ ಹೊಂದಿರೋದ್ರಿಂದ ಚಳಿಗಾಲದಲ್ಲೇ ಇದರ ಸೇವನೆ ಒಳ್ಳೆಯದು. ಇನ್ನು ಅಗಸೆ ಬೀಜದಲ್ಲಿರೋ ಒಮೆಗಾ 3 ಕೊಬ್ಬಿನಾಮ್ಲ ಇದೇನಂತಂದ್ರೆ ALA ಅಂದ್ರೆ ಆಲ್ಫಾ ಲಿನೋಲೆನಿಕ್ ಆಸಿಡ್ ರೂಪದಲ್ಲಿರುತ್ತೆ. ಈ ಆಲ್ಫಾ ಲಿನೋಲೆನಿಕ್ ಆಮ್ಲವು ಇದು ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಪ್ರಮಾಣ ಏನಂತಂದ್ರೆ ಇದು ಹೆಚ್ಚಿಸುತ್ತದೆ. ಅಂದ್ರೆ ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತದೆ ಮತ್ತು ತುಂಬಾನೇ ಮುಖ್ಯವಾಗಿ ನಮ್ಮ ತೂಕ ಇಳಿಸುತ್ತದೆ. ಒಮೆಗಾ 3 ಕೊಬ್ಬಿನಾಮ್ಲವು ನಮ್ಮ ಮಿದುಳನ್ನು ಚುರುಕುಗೊಳಿಸುತ್ತದೆ. ಅಗಸೆಯಲ್ಲಿರುವ ವಿಟಮಿನ್ ಇ ಮತ್ತು ಒಮೆಗಾ 3 ಕೊಬ್ಬಿನಾಮ್ಲವು ಇವೇನಂತಂದ್ರೆ ನಮ್ಮ ಚರ್ಮ ಮತ್ತು ಕೂದಲಿಗೆ ಪೋಷಣೆ ನೀಡಿ ಅವು ಹೊಳೆಯುವಂತೆ ಮಾಡುತ್ತವೆ. ಅಗಸೆ ಬೀಜ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯ ಕೂಡ ಕಾಪಾಡುತ್ತವೆ. ಮಹಿಳೆಯರಲ್ಲಿ ಅಗಸೆ ಬೀಜವು ಇದೇನಂತಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಅನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಇದು ಲಿಗ್ನೆನ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಮತ್ತು ಎಸ್ಟ್ರೋಜೆನಿಕ್ ಗುಣ ಹೊಂದಿದೆ. ಆದ್ದರಿಂದಲೇ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಪುರುಷರಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ತಡೆಯುವಲ್ಲಿ ಸಹಾಯ ಮಾಡುತ್ತೆ. ಅಗಸೆ ಬೀಜವು ಮ್ಯಾಗ್ನೀಷಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಮಲಗುವ ಮುನ್ನ ಹುರಿದ ಅಗಸೆ ಬೀಜದ ಪುಡಿ 1/2 ಚಮಚದಷ್ಟು ಹಾಲಿನೊಂದಿಗೆ ಸೇರಿಸಿ ಕುಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ. ಯಾಕೆಂದ್ರೆ ಮ್ಯಾಗ್ನೀಷಿಯಂ ಸೆರೋಟೋನಿನ್ ಹಾರ್ಮೋನ್ ಹೆಚ್ಚಿಸುತ್ತೆ ಮತ್ತು ಈ ಸೆರೋಟೋನಿನ್ ಹಾರ್ಮೋನ್ ಏನಿದೆಯಲ್ಲ, ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುವ ಹಾರ್ಮೋನು. ಇಷ್ಟೆಲ್ಲಾ ಉಪಯೋಗ ಹೊಂದಿರುವ ಈ ಅಗಸೆ ಬೀಜ ನಾವು ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಮತ್ತು ಇದರ ಸೈಡ್ ಎಫೆಕ್ಟ್ಸ್ ಏನು ಅಂತ ಕೂಡ ನಮಗೆ ತಿಳಿದಿರಬೇಕು. ಈ ಅಗಸೆ ಬೀಜವು ಫೈಟಿಕ್ ಆಸಿಡ್ ಎಂಬ ರಾಸಾಯನಿಕ ಸತ್ವ ಹೊಂದಿರುತ್ತದೆ. ಈ ಫೈಟಿಕ್ ಆಸಿಡ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ಇದನ್ನು ನಾವು ನಾಶ ಮಾಡಬೇಕಾಗುತ್ತೆ. ಅದು ಹೇಗೆ ಅಂದ್ರೆ, ನಾವು ಅಗಸೆ ಬೀಜವನ್ನ ಮೊಳಕೆ ಒಡಿಸಿದ್ರೆ, ಸ್ಪ್ರೌಟ್ಸ್ ರೂಪದಲ್ಲಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಫೈಟಿಕ್ ಆಸಿಡ್ ನಾಶವಾಗುತ್ತದೆ. ನಾವು ಈ ಮೊಳಕೆಯ ಸೇವನೆ ಮಾಡಬಹುದು. ಅಥವಾ ಅಗಸೆ ಬೀಜಗಳನ್ನ ಹುರಿಯೋದ್ರಿಂದ ಕೂಡ ಏನಂತಂದ್ರೆ ಫೈಟಿಕ್ ಆಸಿಡ್ ನಾಶವಾಗುತ್ತದೆ. ಇಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಫೈಟಿಕ್ ಆಸಿಡ್ ಅನ್ನ ನಾಶಗೊಳಿಸಬಹುದು. ಹುರಿದು ಚಟ್ನಿ ಮಾಡಿ ನಾವು ಸೇವಿಸಬಹುದು. ಆದ್ರೆ ಇದು ಮೊಸರಿನ ಜೊತೆ ಸೇವಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅಗಸೆ ಬೀಜಗಳನ್ನು ನಾವು ಸ್ಪ್ರೌಟ್ಸ್ ರೂಪದಲ್ಲಾಗ್ಲಿ ಅಥವಾ ಚಟ್ನಿ ರೂಪದಲ್ಲಾಗ್ಲಿ ಸೇವಿಸಿದಾಗ ಕಂಪಲ್ಸರಿಯಾಗಿ ನಾವು ನೀರು ಹೆಚ್ಚು ಪ್ರಮಾಣದಲ್ಲಿ ಕುಡಿಬೇಕು. ಯಾಕೆಂದ್ರೆ ಇದು ನೀರನ್ನು ಹೀರ್ಕೊಂಡು ಉಬ್ಬುತ್ತದೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಹಾಗಾದ್ರೆ ಅಗಸೆ ಬೀಜವನ್ನು ನಾವು ದಿನಕ್ಕೆ ಎಷ್ಟು ಸೇವಿಸಬಹುದು? ನಾವು ಎಷ್ಟು ಸೇವಿಸಬಹುದಂತಂದ್ರೆ 1/2 ಚಮಚದಿಂದ 1 ಚಮಚ, ಮ್ಯಾಕ್ಸಿಮಮ್ 1 ಚಮಚದವರೆಗೆ ಮಾತ್ರ ನಾವೇನಂತಂದ್ರೆ ಸೇವಿಸಬೇಕು. ಒಂದು ವೇಳೆ ನಾವು ಹೆಚ್ಚು ಸೇವಿಸಿದ್ರೆ ಏನಾಗುತ್ತೆ ಗೊತ್ತಾ?
ಅಗಸೆ ಬೀಜ ಉಷ್ಣಗುಣ ಹೊಂದಿರೋದ್ರಿಂದ ಹೊಟ್ಟೆ ನೋವು, ಗ್ಯಾಸ್ ಸಮಸ್ಯೆ, ವಾಕರಿಕೆ, ಮಲಬದ್ಧತೆ, ಅಸಿಡಿಟಿ ಉಂಟಾಗಬಹುದು. ವಿಶೇಷವಾಗಿ ಪಿತ್ತ ಪ್ರಕೃತಿ ಹೊಂದಿರುವವರಲ್ಲಿ ಇದು ಪಿತ್ತ ಹೆಚ್ಚಿಸಿ ಅನೇಕ ಸಮಸ್ಯೆಗಳು, ಈ ಸಮಸ್ಯೆಗಳೇನಂತಂದ್ರೆ ಬೇಗ ಉಂಟು ಮಾಡುತ್ತದೆ. ಆದ್ದರಿಂದ ಏನ್ ಮಾಡಬೇಕು, ಪಿತ್ತ ಪ್ರಕೃತಿಯವರು ಬೇಸಿಗೆಯಲ್ಲಂತೂ ಅಗಸೆ ಬೀಜವನ್ನ, ಇದರ ಸೇವನೆಯನ್ನ ಮಾಡಲೇಬಾರದು. ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ಈ ಅಗಸೆ ಬೀಜದ ಸೇವನೆ ತೊಂದರೆ ಉಂಟು ಮಾಡಬಹುದು. ಡಯಾಬಿಟಿಕ್ ಪೇಷಂಟ್ಗಳು, ಮಧುಮೇಹಿಗಳು ಒಂದ್ ವೇಳೆ ಮಾತ್ರೆಗಳನ್ನು ಸೇವಿಸುತ್ತಿದ್ರೆ ಅಂಥವ್ರೇನು ಅಂತಂದ್ರೆ ಅಗಸೆ ಬೀಜದ ಸೇವನೆಯಲ್ಲಿ ಅವರು ಎಚ್ಚರ ವಹಿಸಬೇಕು. ಯಾಕೆಂದ್ರೆ ಅಗಸೆ ಕೂಡ ಏನಂತಂದ್ರೆ ಶುಗರ್ ಲೆವೆಲ್ ಡೌನ್ ಮಾಡುತ್ತೆ. ಹೀಗೆ ಸರಿಯಾದ ಕ್ರಮದಲ್ಲಿ ಅಗಸೆ ಬೀಜ ಸೇವಿಸಿದ್ರೆ ಮಾತ್ರ ನಾವು ಇದರ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಳಲು ಸಾಧ್ಯ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.